hand over to sir. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಾನು ಕಿರುಪರ್ಕೆ ಅರವಿಂದ್ ಸೂರಿ ಅಂತ. ಮೂಲತಃ ನಾನು ಆಂಧ್ರ ಪ್ರದೇಶದವನು. ಹಲವಾರು ವರ್ಷ 35 years ಪ್ಲಸ್ ಆಫ್ ಎಕ್ಸ್ಪೀರಿಯನ್ಸ್ ಬ್ಯಾಂಗ್ಳೂರ್ ಸಿಟಿ. ಬೆಂಗಳೂರಲ್ಲಿ ಇದ್ದಿಂದ ಪ್ಯೂರ್ಲಿ ಕನ್ನಡಿಗ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನನಗೆ ಅವಕಾಶ ಕೊಟ್ಟಂತ ಗ್ರೇಟ್ ಪರ್ಸನಾಲಿಟಿ ಜೊತೆಲೆ ವೇದಿಕೆ ಹಂಚಿಕೊಂಡಿದ್ದಾರೆ ನನ್ನ ನಿರ್ದೇಶಕ ಪ್ರವೀಣ್ ಕುಮಾರ್ ಸರ್ ಅವ್ರಿಗೆ ಧನ್ಯವಾದ ಹೇಳ್ತಾ, ಎಷ್ಟು ಜನ ಹೊಸಬಿದ್ದೀರಾ ಇವತ್ತು? ಫಸ್ಟ್ ಟೈಮ್ ಸರ್ ಬಂದಿದ್ದೀವಿ. ಥ್ಯಾಂಕ್ ಯು. ನಿಮ್ಗೆಲ್ಲರಿಗೂ ನಮ್ಮ ಸಂಸ್ಥೆ ಪರವಾಗಿ ಗ್ರೇಟ್ ವೆಲ್ಕಮ್ ಮಾಡ್ಕೊಡ್ತೀವಿ. ಯಾಕೆಂದ್ರೆ ಗಾಂಧಿನಗರದಲ್ಲಿ ಅವಕಾಶ ಕೇಳಿದ್ದೀರಾ ನೀವು, ಲಕ್ಕಿ ಪೀಪಲ್ಸ್. ಯಾಕೆಂದ್ರೆ ನಾನು ಈ ವೇದಿಕೆಯಲ್ಲಿ ಇದ್ದೀನಿ ಅಂದ್ರೆ ಈ ಗಾಂಧಿನಗರದಲ್ಲೇ ನನಗೆ ಅವಕಾಶ ಇಲ್ಲಿ ಹಾಪ್ಕಾಮ್ ಹತ್ರ ಒಂದು ಕಾಫಿ ಟೀ ಒಂದು ಬಂದ್ ತಿಂತ ತಗೊಂಡಂತ ಅವಕಾಶ. ಈ ಬ್ಯಾಂಗ್ಳೂರ್ ಗಾಂಧಿನಗರನ ಅಂಡರ್ ಎಸ್ಟಿಮೇಟ್ ಆಗ್ಬಾರ್ದು ಯಾವತ್ತು. ಎಷ್ಟೋ ಸಾವಿರಾರು ಜನ ಟ್ರೈನಲ್ಲಿ ಬರ್ತಾರೆ, ಇದೇ ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಗಾಂಧಿನಗರದಲ್ಲಿ ಇಳಿಬೇಕು ಸರ್. ನಾವು ಬಸ್ಸಲ್ಲಿ ಬರೋರು ಇಲ್ಲೇ ಇಳಿಬೇಕು, ಎಲ್ಲರ ಅವಕಾಶಕ್ಕೋಸ್ಕರ ಬರೋದು. ಒಂದು ಹಾರ್ಟ್ ಆಫ್ ದ ಸೆಂಟರ್ ಸಿಟಿ ಇದು ಸರ್. ನೋ ಬಟ್ ಗಾಂಧಿನಗರ ಬಂದವರು ಎಷ್ಟೋ ಜನ ಬರೀ ಕೈಯಲ್ಲಿ ಹೋಗಿರ್ಬೋದು. ಬಟ್ ನನ್ಗೆ ಹೇಳ್ಬೇಕು ಅಂದ್ರೆ ಯಾರೆಲ್ಲ ಇವತ್ತು ಇಲ್ಲಿ ಬಂದಿದ್ದೀರಾ ಗಾಂಧಿನಗರ ಜಗದ್ಗುರು ರೇಣುಕಾಚಾರ್ಯ ಒಂದು ಆಡಿಟೋರಿಯಂ ಅಲ್ಲಿ ಅವಕಾಶ ತಗೊಂಡಿದ್ದೀರಾ, ಡೆಫಿನೆಟ್ಲಿ ಮೋಸ ಅಂತೂ ಆಗಲ್ಲ. ಗೆದ್ರೆ ಬಂದಾಗೆ ಗೆಲ್ತೀರಾ ಅಂತ ಒಂದು ಅವಕಾಶ, ಸುವರ್ಣವಾದ ಅವಕಾಶ ನಿಮ್ ಮುಂದೆ ಸಿಕ್ಕಿರುವಂತದ್ದು ಅವಕಾಶ. ಮೇ ಬಿ ಜ್ಯೋತಿ ಮೇಡಮ್ ಅವರು ಪ್ರೆಸೆಂಟ್ ಮಾಡಿದ ಪ್ರೆಸೆಂಟೇಷನ್ ಕೊಟ್ಟರು ತುಂಬಾ ಚೆನ್ನಾಗಿ, ನಾನು ಹೊರಗಡೆ ಕೇಳಿಸ್ಕೊಳ್ತಿದ್ದೆ, ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ, ನೋಡಿದ್ದೀರಾ ಅವಕಾಶ. ಸಮಯ ಕಳೆಯಬೇಡಿ, ತುಂಬಾ ಸಮಯ ಕಳೆದಿದ್ದೀವಿ ಸರ್. ನೋ ಆಗೋಯ್ತು. ಇದರಲ್ಲಿ ಕೂಡ 365 ದಿನದಲ್ಲಿ 5 ದಿನ ಆಗೋಗಿದೆ ಅಲ್ಲ, ಇವತ್ತು ಸೇರಿದ್ರೆ 5 ದಿನ ಹೋಯ್ತು. 360 ದಿನ ಎಷ್ಟೋ ವರ್ಷಗಳು ಕಳ್ಕೊಬಂದಿದೆ, ಎಷ್ಟೋ ಜನ್ಮಗಳು ಕಳೆದ್ಬಿಡ್ತೀವಿ ಸರ್. ನೋ ಅವಕಾಶ ಜನಕ್ಕೆ ಅನ್ಸ್ಬೋದು ಅವಶ್ಯಕತೆ ಇಲ್ಲ ಅಂತ. ಎಸ್, ನಿಮ್ಗೆ ಇರ್ಬೋದು ಅನಿವಾರ್ಯತೆ, ಏನೋ ಒಂದು ಜಾಬ್ ಮಾಡ್ತಿರ್ಬೋದು. ನಾನು ಜಾಬ್ ಹೊರಡ್ರೆ ಒಂದು ಸಪನ ಟೈಮ್ ನಾನು ಈ ಪ್ಲಾನ್ ಕೇಳಿ ಎಕ್ಸಾಕ್ಟ್ಲಿ 1 year ಅಷ್ಟೇ ನಾನು ಜಾಬ್ ಮಾಡಿದ್ದು. ಈ ವೇದಿಕೆಯಲ್ಲಿ ನಿಂತಿನಲ್ವಾ 105ನೇ ತಿಂಗಳು 106ನೇ ತಿಂಗಳು ಪ್ರಯಾಣ ನಂದು. ಎಷ್ಟೋ 106 months ಅಷ್ಟೇ. ಏನಾದ್ರೂ ಸಾಧನೆ ಮಾಡಿದೆಯಲ್ಲ, ಸಣ್ಣ ಸಾಧನೆ ಮಾಡಿದ್ದೀನಿ, ಅದನ್ನ ಹೇಳ್ಕೊಳಕ್ಕೆ ನಿಮ್ ಮುಂದೆ ಬಂದಿರುವಂತ ಸರ್. ನಾನು ಒಂದು ರಿಮೋಟ್ ವಿಲೇಜ್ ಇಂದ ಬಂದಂತ ಹುಡುಗ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಸಮಯ ಕಳೆದಿದ್ದೀವಿ, ಕಳೀಬಾರದು ಸಮಯ. ಈ ವರ್ಷದಲ್ಲಿ ಆಲ್ರೆಡಿ 5 ದಿನ ಕಳೆದಿದ್ದೀವಿ. ಏನಾಗಿರ್ಬೋದು ಇದುವರೆಗೂ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದುವರೆಗೂ ಏನಾಗಿದ್ದೀವಿ, ಇದುವರೆಗೂ ಎಷ್ಟು ಹಣ ಹೊರಗಡೆ ಕಳೆದಿದ್ದೀವಿ, ಅದನ್ನು ಆತ್ಮಾವಲೋಕನ ಮಾಡ್ಕೋಬೇಕು ನಾವು. ಇಲ್ಲಿ ಬಂದಾಗ ಪ್ಲಾನ್ ಕೇಳಿದಾಗ ಮೇ ಬಿ ಮೇಡಮ್ ಏನಾದ್ರು ಡಿಪಾಸಿಟ್ಸ್ ಮಾಡ್ಬೇಕು ಅಂತ ಹೇಳಿದ್ರ ಪ್ಲಾನ್ ಅಲ್ಲಿ? ಹಲೋ, ನಾನಂತೂ ಯಾವ್ದು ಸಿಂಗಲ್ ರುಪಿ ಡಿಪಾಸಿಟ್ ಮಾಡಿಲ್ಲ. ಮಾಡ್ಬೋದು, ಅವಕಾಶಗಳು 100 ಇದೆ. ಬಟ್ ನಾನು ಇವತ್ತು ಹೇಳ್ಬೇಕು ಅಂದ್ರೆ ಮನುಷ್ಯನ ಪ್ರತಿಯೊಬ್ಬರಿಗೂ ಅನಿವಾರ್ಯತೆ ಇದೆ, ಏನಾದ್ರೂ ಮಾಡ್ಲೇಬೇಕು ಎಸಾರ್ನು. ನಿನ್ನೆವರೆಗೂ ಒಂಥರ ಇತ್ತು, ಇವತ್ತು ನೋಡಿ ಆಲ್ರೆಡಿ ಬಸ್ ಚಾರ್ಜಸ್ ಸಮ್ ಪರ್ಸೆಂಟೇಜ್ ಚಾರ್ಜ್ ಮಾಡಿದ್ದಾರೆ. ನಿಮ್ ಸ್ಯಾಲ್ರಿ ಕೇಳಿ ನಾಳೆ ಹೋಗಿ ಸೋಮವಾರ ಬೆಳಗ್ಗೆ ಕೆಲ್ಸಕ್ಕೆ ಹೋದ್ಮೇಲೆ ಬಾಸ್ ಹತ್ರ, ಸರ್ ಬಸ್ ಚಾರ್ಜ್ ಜಾಸ್ತಿ ಆಗಿದೆ, ಸ್ಯಾಲ್ರಿ ಜಾಸ್ತಿ ಮಾಡ್ಬೋದಾ? ಸ್ವಲ್ಪ ಇರಪ್ಪ ಮಾರ್ಚ್ವರೆಗೂ, ಮಾಡೋದು ಬಿಡೋದು ಆಮೇಲೆ ಅಂತಾರೆ ಸರ್. ನಾವು ಕಾಸ್ಟಿಂಗ್ ಅನ್ನೋದು ಇನ್ಫ್ಲೇಷನ್ ಎವ್ರಿ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಅದು ಟೊಮೊಟೊನೋ ಈರುಳ್ಳಿನೋ ಬೆಳ್ಳುಳ್ಳಿ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ. ಯಾರೋ ಶ್ರೀಮಂತರಿದ್ದೀರಾ ಇಲ್ಲಿ, ಸೆಲೆಬ್ರಿಟೀಸ್? ಹಲೋ, ಬಟ್ ನೀವು ಗಾಂಧಿನಗರ ಬಂದಿರಲ್ಲ, ಈ ಅವಕಾಶ ತಗೊಳ್ಳಿ, ನೀವು ನಿಮ್ಮ ಮನೆಗೆ ಸೆಲೆಬ್ರಿಟಿ ಆಗ್ತೀವಿ. ಅಟ್ಲೀಸ್ಟ್ ಒಂದು ಆಂಟರ್ಪ್ರಿನರ್ ಲೈಫ್ ನ ಲೀಡ್ ಮಾಡ್ಬೋದು ಅಂತೀನಿ, ಡೆಫಿನೆಟ್ಲಿ ಮಾಡ್ಬೋದು. ನಾನು ಈ ಗಾಂಧಿನಗರ ಆರಂಭ ಮಾಡಿದಾಗ ನಮ್ಮ ಸ್ನೇಹಿತರು ತುಂಬಾ ಜನ ಇದ್ದಾರೆ, ಗುಪ್ತಾ ಸರ್ ಇದ್ದಾರೆ, ಗಿರೀಶ್ ಸರ್, ನಾವೆಲ್ಲ ಒಂದು ಅವಾಗ ಜೈನ್ ಕಾಲೇಜ್ ಅಂತ ಸಿಟಿ ಸೆಂಟರ್ ಬರ್ತಿದ್ವಿ, ನಾವೆಲ್ಲ ಆರ್ಡಿನರಿ ಆಗಿ ಬಂದವರು ಎಲ್ಲರೂ. ಬಟ್ ಆಗಿನ ಕಾಲಘಟ್ಟದಲ್ಲಿ ನಾವು ನಿಮ್ಮಂತೆ ಕೂತಾಗ ಅನ್ಸೋದು ಆಗತ್ತಾ ಇದೆಲ್ಲ, ಎಷ್ಟು ನೋಡಿಲ್ಲ. ಮೇ ಬಿ ಇಲ್ಲಿ ಇರ್ಬೋದು, ಆತರ ಭಾವನೆಗಳು ಬಂದಿರ್ಬೋದು ಪ್ಲಾನ್ ಕೇಳ್ಬೇಕಾದ್ರೆ. ನೋಡೋದಕ್ಕೂ ಕೇಳೋದಕ್ಕೂ ವ್ಯತ್ಯಾಸ ಇದೆ ಕಣ್ರಿ. ಕ್ರಿಕೆಟ್ ಎಲ್ಲರೂ ಆಡ್ತಾರೆ, ನೋಡೋರು ಜಾಸ್ತಿನ ಆಡೋರು ಜಾಸ್ತಿನ? ನೋಡೋರು ಜಾಸ್ತಿ. ನೋಡೋರು ದುಡ್ಡು ಮಾಡ್ತೀರಾ, ಆಡೋರು ದುಡ್ಡು ಮಾಡ್ತೀರಾ? ನೋಡೋರು ಯಾಕೆ ದುಡ್ಡು ಮಾಡ್ತೀರಾ? ಮೈ ಲೈಫ್ ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಇವತ್ತು, ಎಷ್ಟೋ ಜನ ನೋಡೋದಕ್ಕೆ ಬಂದಿದ್ದೀರಾ, ಬಟ್ ಆಟ ಆಡಕ್ ಬನ್ನಿ, ಡಿಸಿಷನ್ ಮಾಡಿ. ನಾನು ಅಲ್ಲಿ ಕೂತಾಗ ನೋಡ್ತಿದ್ದೆ, ನನಗೂ ಅನ್ಸ್ತು ನೋಡೋದ್ರಿಂದ ದುಡ್ಡು ಬರಲ್ಲ, ಆಡ್ಬೇಕು ಅಂತ. ಆಡ್ಬೇಕು, ಆಟ ಆಡಿದ್ದಕ್ಕೆ ದುಡ್ಡು ಮಾಡಿ ನಿಮ್ ಮುಂದೆ ಬಂದು ಒಂದು ಯೋಗ್ಯತೆ ಯೋಗ ಸಿಕ್ಕಿರೋದು ಮಾತಾಡ್ಲಿಕ್ಕೆ ಸರ್. ನಿಮ್ಗೂ ಇದೆ, ಸುಮ್ನೆ ಹಣ ಪಟ್ಟೆ ಹಾಕೊಂಡಿದ್ವಿ ಮಿಡಿಲ್ ಕ್ಲಾಸ್ ಅಂತ. ಯಾರಿಗೆ ಹೇಳಿದ್ ಮಿಡಿಲ್ ಕ್ಲಾಸ್ ಅಂತ? ಭಗವಂತ ಯೂನಿವರ್ಸ್ ಎಲ್ಲರಿಗೂ ಕಾಮನ್ ಆಪರ್ಚುನಿಟಿ ಕೊಟ್ಟಿದೆ, ಬಟ್ ಅವಕಾಶವನ್ನು ಪಡೀತಿಲ್ಲ. ಸಿಕ್ಕಾಪಟ್ಟೆ ಹಬ್ಬ ಹರಿದಿನ ಆಚರಣೆ ಮಾಡ್ತೀವಿ, ಎಷ್ಟೋ ಸಾವಿರ ರೂಪಾಯಿ ಸ್ಪೆಂಡ್ ಮಾಡ್ತೀವಿ, ಪೂಜೆ ಹವನ XYZ ಎಲ್ಲ ಮಾಡ್ತೀವಿ. ಎಷ್ಟೋ ಜನ ಒಂದು ಹವ್ಯಾಸ ಇರುತ್ತೆ ದೇವಸ್ಥಾನಕ್ಕೆ ಹೋಗೋದು, ಇದೆಯಲ್ವಾ? ಇವತ್ತು ಮೇ ಬಿ ಹೋಗಿ ಬಂದಿರ್ತೀರ,
ಯಾಕಂದ್ರೆ ಬರೀ ನ್ಯೂ ಇಯರ್ ಬರಕ್ ಮುಂಚೆ ಟಿವಿಗಳಲ್ಲೆಲ್ಲ ಗ್ರಹಸ್ಥಿತಿ ಬದಲಾಯ್ತು, ನ್ಯೂ ಇಯರ್ ಕನ್ಯಾ ರಾಶಿಗಾಲು, ಇವನಿಗಿದು ಅವನಿಗಿದು 108 ಜನ ಬುಡುಬುಡಿಗೆ ಜನ ಬರ್ತಾರೆ. ಇಲ್ಲೋ ಬರ್ತಿಲ್ವಾ? ಅವ್ನು ಹೇಳಿದೀನಿ ಕೇಳಿ ಶನಿ ಮುಗಿದಿದ್ದೀರಾ, ಆಂಜನೇಯನ ದರ್ಶನ ಮಾಡಿದ್ದೀರಾ, ಲಕ್ಷ್ಮೀ ಮಾಡಿದೀರಾ, ಇನ್ನೊಬ್ರು ನೋಡಿದ್ರೆ ಅವ್ರಿಗೆ ಏನಾಗಿದ್ದೀವಿ. ನಾನು ಆ ತರ ನೋಡಿ ಫ್ಯಾಮಿಲಿ ಫಸ್ಟ್ ಪರ್ಸನ್ ಇಲ್ಲೇ ಇಲ್ಲ. ಎಲ್ಲ ಮಾಡಾಯ್ತು, ನಾನು ಎಲ್ಲ ಬಿಟ್ಟಾಯ್ತು, ಎಲ್ಲ ಬಿಟ್ಟಾಯ್ತು. ಕಾಯಕವೇ ಕೈಲಾಸ. ಯಾವುದು ಕಾಯಕ? ಎಂತ ಕಾಯಕ ಮಾಡಬೇಕು? ಜಗತ್ತಲ್ಲಿ ಒಂದು ಶ್ರೇಷ್ಠ ಉದ್ದಿಮೆ ಯಾವ್ದಾದ್ರಿಂದ ನಾನು ಹೆಮ್ಮೆಯಿಂದ ಹೇಳಬೇಡಿ, ಆನ್ಲೈನ್ ನೆಟ್ವರ್ಕ್ ಮಾರ್ಕೆಟಿಂಗ್. ಆ ನೆಟ್ವರ್ಕ್ ಮಾರ್ಕೆಟಿಂಗ್ ನಾಯಿ ಕೊಡಬೇಕಲ್ಲ, ಸಾವಿರಾರು ಇವೆ. ಯಾವುದನ್ನು ಮಾಡಬೇಕು, ಯಾರ ಜೊತೆ ಮಾಡಬೇಕು, ಯಾವ ಕಂಪನಿ, ವಾಟ್ ಈಸ್ ದ ರೈಟ್ ಪ್ರಾಡಕ್ಟ್, ರೈಟ್ ಕಂಪನಿ, ರೈಟ್ ಪ್ರೊಫೈಲ್, ರೈಟ್ ಪೇಔಟ್, ಯಾವುದು ಅದನ್ನು ನೋಡಿದ್ದಾದ್ರೆ ಜಗತ್ತಲ್ಲಿ ಭಾರತದ ಬಗ್ಗೆ ಕಾಲ ನೋಡಿ, ಜಗತ್ತದ ಬಗ್ಗೆ ಬೇಡ ನಮಗೆ. ಭಾರತದ ಕಾಲ ಯಾಕಂದ್ರೆ ಭಾರತೀಯರು ನಾವು ಹೆಸಾನು ಭಾರತದ ಕಾಲಘಟ್ಟದಲ್ಲಿ ಮಾತಾಡೋದಾದ್ರೆ ಮುಂದಕ್ಕೆ ಉಡಲ್ಲ, ಹಿಂದೆ ಇರೋನು ಇರಲ್ಲ, ಯಾವಾಗಲೂ ಶಾಶ್ವತವಾಗಿ ಉಳಿಯೋದು ಒಂದೇ ಒಂದು ಕಂಪನಿ. ಕೋಟ್ಯಾಧಿಪತಿಗಳ ಸೃಷ್ಟಿ ಮಾಡುವಂತ ಫ್ಯಾಕ್ಟರಿ ಭಾರತದಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಒನ್ ಅಂಡ್ ಓನ್ಲಿ ನನ್ನ ಹತ್ರ ನಾನು MI ಲೈಫ್ಸ್ಟೈಲ್ ಮಾರ್ಕೆಟ್. ನೋಡೋ ದೃಷ್ಟಿಯಲ್ಲಿ ದೃಶ್ಯ ಇದೆ ಕಣ್ರಿ. ನಾನು ಅದು ಮಾಡಿದೆ, ನಾನು ಬೇಜಾನ್ ಮಾಡ್ಕೋಬೋದಿನಿ ಸ್ವಾಮಿ, ತುಂಬಾ ಮಾಡ್ಕೋಬೋದಿನಿ. ಅದು ಟೈಮ್ ಇಲ್ಲ, ಇನ್ನೊಂದು ವೇದಿಕೆ ಸಿಕ್ಕಿದಾಗ ಮಾತಾಡೋಣ, ಬೇಕಾದ್ರೆ ಮುಕ್ತ ಚರ್ಚೆ, ಡಿಬೇಟ್ ಮಾಡೋಣ. ತುಂಬಾ ಜನ ಹೇಳ್ತಾರೆ ನಾನು ಜಮಾನ್ದಿಂದ ಗಾಂಧಿ ಕಾಲದಿಂದ ಇದ್ದೀನಿ. ಏನ್ ಪ್ರಯೋಜನ? ಏನ್ ಪ್ರಯೋಜನ? ಏನಾದ್ರೂ ಮಾಡ್ಬೇಕು. ರೈಟ್ ಕಂಪನಿ. ಇಷ್ಟು ಜನ ವೇದಿಕೆಗೆ ಬಂದು ಮಾತಾಡೋದು, 25, 50 ಕ್ಲಬ್, TC, ATC, DTC, ZTC, ಏನಾದ್ರೂ ದೊಂಬರಾಟ ಆಡಕ್ ಬಂದಿದೀವ? ತುಂಬಾ ಜನಕ್ಕೆ ಅದು ಬರುತ್ತೆ, ನಮ್ಮಿಂದ ಆಗಲ್ಲ. ಯಾಕೆ ಆಗಲ್ಲ? ಅಂದ್ಕೊಂಡಿದ್ದಕ್ಕೆ ಅವರು ಅಂದ್ಕೊಂಡಿದ್ದಕ್ಕೆ ನಾನು ಇಲ್ಲಿ ಬಂದು ನಿಂತಿರೋದು ಸರ್. ನೀವು ಒಂದ್ಸಲಿ ಅಂದ್ಕೊಳ್ಳಿ ಅಲ್ವಾ, ಯಾಕಾಗಲ್ಲ? ಯಾಕಾಗಲ್ಲ? ಯಾವುದು ಇಲ್ಲ ಕಣ್ರಿ. ಏನೇ ಇರ್ಬೋದು, ಹೊರಗಡೆ 100 ಪ್ರಾಬ್ಲಮ್ ಇರ್ಬೋದು, ಸಾಡೆ ಸಾತಿ ಇರ್ಬೋದು, ಅಷ್ಟಮಸ್ತ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ಬಟ್ ನೆಟ್ವರ್ಕ್ ಬ್ಯೂಟಿ ಏನು ಗೊತ್ತಾ? ಫಾರ್ ಎಕ್ಸಾಂಪಲ್ ನನಗೆ ಅಷ್ಟಮ ಶನಿನೇ, ಹೊರಗಡೆ ಏನ್ ಹೇಳ್ತಾರೆ ಗೊತ್ತಾ? ಹೋಗಿತ್ತಪ್ಪ ಫ್ಯಾಮಿಲಿ ಗೀಮ್ಲಿ ದುಡ್ಡು ಗಿಡ್ಡಿ ಎಲ್ಲ ಹೋಗುತ್ತೆ ಅಂತ. ಇಲ್ಲಿ ಏನು ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ನೀವು ಕೇಳೋದು ಹೆಂಗೆ ಸಾರ್ ಅಂತ. ಹೊರಗಡೆ ಆಸ್ಟ್ರಾಲಜರ್ ಹೇಳ್ಬೋದು ನಿಮ್ಗೆ, ನೀವು ದುಡ್ಡು ಕೊಟ್ಟು ದಕ್ಷಿಣ ಕೊಟ್ಟು ಕೇಳ್ಬೇಕು ಶಾಸ್ತ್ರ. ಬಟ್ ನಾನು ಇಲ್ಲೊಬ್ಬ ಹೇಳ್ತಿದ್ದೀನಿ, ಇಲ್ಲಿ ಏನೂ ಆಗಲ್ಲ. ನಿಮ್ಗೆ ಅಷ್ಟಮ ಶನಿನೇ ಇರಲಿ, ಸಪ್ತಮ ಶನಿ ಇರಲಿ, ಯಾವುದೇ ಶನಿ ಇರಲಿ, ನಿಮ್ ಎಡಭಾಗದಲ್ಲಿ ಒಬ್ಬ ಗುರು, ಇನ್ನೊಬ್ಬ ಕಡೆ ಶುಕ್ರ ಬಂದ್ಬಿಟ್ರೆ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್, ಪವರ್ ಆಫ್ MI ಲೈಫ್ ಸ್ಟೈಲ್. ಸುಳ್ಳು ಹೇಳ್ತಿಲ್ಲ, ನನಗೆ ಕಳೆದ ಸುಮಾರು ವರ್ಷದಿಂದ ಶನಿನೇ ಇರೋದು. ತುಂಬಾ 2024ರಲ್ಲಿ ನನ್ನನ್ನು ತಾಂಡವಾಡಿಸ್ಬಿಟ್ಟಿದೆ. ಪ್ಯಾಂಟ್ ಬೆಲ್ಟ್ ಹಾಕಲು ಉದುರು ಹೋಗೋ ತರ ಮಾಡಿದ್ರು. ಬಟ್ ಆದ್ರೂ ಚೆನ್ನಾಗಿದ್ದೀನಿ. ಯಾಕಂದ್ರೆ ನಾನ್ ಮಾಡ್ತಿರೋದು ನೆಟ್ವರ್ಕ್ ಮಾರ್ಕೆಟಿಂಗು. ನಿಮ್ಮಂತ ನಮ್ಮಂತ ಸ್ನೇಹಿತರ ಜೊತೆ ಮಾಡ್ತಾ ಇದ್ದೀವಿ. ಏನು ಆಗಲ್ಲ ಕಣ್ರಿ, ಬನ್ರಿ, ಒಂದು ಅವಕಾಶ ಕಣ್ರಿ. ಸ್ವಾತಂತ್ರ್ಯ ಸಿಕ್ಕಿರ್ಬೋದು ಕಣ್ರಿ, ಆರ್ಥಿಕವಾಗಿ ನಾವು ಯಾರು ದುಡೋರಲ್ಲ ಕಣ್ರಿ, ಎಲ್ಲ ದುಡ್ಡುಗೋಸ್ಕರ ಒದ್ದಾಡ್ತೀವಿ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರನ್ನು ದೊಡ್ಡ ಕಾಲಿಗೆ ಯಾರನ್ನ ಎಡು ಬಿದ್ದಿದ್ದೀರಾ ನೀವು? ನೋಡೋಣ, ಯೋಚನೆ ಮಾಡಿ. ಸಣ್ಣ ವಿಷಯ, ಸಣ್ಣ ಕಾಲಿಗೆ ಸ್ಲಿಪ್ ಆಗ್ತಿದ್ದೀವಿ. ನೀವು ನಮ್ದೆಲ್ಲ ಸಣ್ಣ ಸಮಸ್ಯೆ ಕಣ್ರಿ, ಬೆಟ್ಟದಷ್ಟು ಹೊತ್ಕೊಂಡು ಒದ್ದಾಡ್ತಾ ಇದ್ದೀವಿ. ಲಕ್ಷ್ಯ ಮಾಡಕ್ಕೆ ಕಷ್ಟ ಪಡ್ತಿದ್ದೀವಿ ಕಣ್ರಿ. ಇದೆಯಾ ನಿಮ್ಮ ಹತ್ರ ಲಕ್ಷ್ಯ? ಮಾಡಿದ್ದೀರಾ ಯಾರನ್ನ? ಇಲ್ಲ ಅಂತ ಹೇಳಲ್ಲ, ಅವಹೇಳನೆ ಮಾಡ್ತಿಲ್ಲ. ನಾನು ಹಳ್ಳಿ ಹುಡುಗ. ಈ ಬ್ಯಾಂಗ್ಳೂರ್ ಬಂದಾಗ ಬರೀ 20 ರೂಪೀಸ್ ಬಂದವ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದೆ. ಅರ್ಥ ಮಾಡ್ಕೊಳ್ಳಿ. ರೋಡ್ ಮನಸ್ಸಿದೆ, ಅವಕಾಶ. ನಾನು ಯಾವತ್ತು ಫ್ಯಾನು, ಹೆಂಡತಿ ಸೀರೆ, ಇನ್ನೊಂದು ಮತ್ತೊಂದು ಹುಡ್ಕಕ್ ಹೋಗಿಲ್ಲ, ಅಕ್ಕ ಹುಡುಕಿಲ್ಲ ಸೂಸೈಡ್ ಮಾಡ್ಕೊಳ್ಳಕ್ಕೆ. ಅವಕಾಶ ಎಲ್ಲ ಒಂದಿನ ಏನೋ ಒಂದು ಆಗ್ತೀನಿ, ಗ್ಯಾರಂಟಿ ಗೆದ್ದೇ ಗೆಲ್ತೀನಿ, ಸಮಾಜಕ್ಕೆ ಉತ್ತರ ಕೊಟ್ಟೋಗ್ತೀನಿ. ಹುಟ್ಟು ದರಿದ್ರವಾಗಿರ್ಬೋದು, ಸಾವು ಚರಿತ್ರೆ ಅನ್ಕೊಂಡೆ ಬಂದೆ, ಸಿಕ್ತು, ಬಿಡ್ಲಿಲ್ಲ. ಹೇಳಿದೆ 106 ತಿಂಗಳು. ಸರ್ ಇಷ್ಟು ಮಾತಾಡ್ತಿಲ್ಲ, ಏನ್ ಮಾಡಿರ್ಬೋದು? ಸಣ್ಣ ಸಾಧನೆ ಕಣ್ರಿ. ಒಂದು ಕಾಂಟಿನೆಂಟಲ್ ಟೀಮ್ ಕೊಡಿ 8 ಮೆಟ್ಲು ಹತ್ತಿದ್ದೀನಿ ಕಣ್ರಿ. ಶಬರಿಮಲೆಗೆ 18 ಮೆಟ್ಲು ಹತ್ಬೇಕು. ಮೈ ಲೈಫಲ್ಲಿ 17 ಮೆಟ್ಲು ಇಟ್ಟಿದ್ರು, ಒಂದು ಕಮ್ಮಿ ಮಾಡಿದ್ರು. ಶಬರಿಮಲೆ 18 ಮೆಟ್ಲು 23 ವರ್ಷ ಹತ್ತಿದ್ದೀನಿ ಕಣ್ರಿ. ಆ ಯಪ್ಪನೂ ಕಂಡುಬಿಟ್ಟಿರ್ಲಿಲ್ಲ. ಬಟ್ 27 ವರ್ಷ ಆದ್ಮೇಲೆ ಬಿಟ್ಟ ಅನ್ಕೊಳ್ಳಿ. ಮೈ ಲೈಫಲ್ಲಿ 17 ಮೆಟ್ಲು ಹತ್ತಪ್ಪ ಅಂತ 8 ಮೆಟ್ಲು ಹತ್ತೀನಿ. 9ನೇ ಮೆಟ್ಲು 2026 ರೀಚ್ ಆಗ್ತೀನಿ. 2025 ಎಂಡಿಗೆ 8ನೇ ಮೆಟ್ಲು, 9ನೇ ಮೆಟ್ಲು ರೀಚ್ ಆಗ್ತೀನಿ. ಇನ್ನು ಉಳಿದಂತದ್ದು 9 ಮೆಟ್ಲು ಹತ್ತೀನಿ. 8, 9 ಇದೆ, ಅದನ್ನೂ ಹತ್ತೀನಿ. ಬೆಳೀತಿದ್ರೆ ಇರ್ತೀನಿ. ಯಾಕಂದ್ರೆ ಸಿಕ್ಕಾಪಟ್ಟ ಆಸೆಗಳು. ಯಾಕಂದ್ರೆ ಹಳ್ಳಿ ಹುಡುಗ ಅಲ್ವಾ,
ಸಿಕ್ಕಾಪಟ್ಟೆ ನಮ್ಗೆ ಅವಮಾನ ಮಾಡಿದ್ರೆ, ಊಟ ಕೂತಾಗ ಅವಮಾನ, ಬಟ್ಟೆ ಹಾಕಿದ್ರೆ ಅವಮಾನ, ನಡೆದ್ರೆ ಅವಮಾನ, ಕೂತಿದ್ರೆ ಅವಮಾನ. ಏನ್ ನೋಡೋ ದೃಷ್ಟಿನೇ ಸರಿ ಇಲ್ಲ ನಮಗೆ. ನಾವು ಚೆನ್ನಾಗಿರ್ಲಿ, ನಮ್ಮನ್ನು ನೋಡೋರ ದೃಷ್ಟಿನೇ ಸರಿ ಇಲ್ಲ. ಯಾಕಂದ್ರೆ ನಮ್ಮ ಪಾಕೆಟ್ ಸ್ಟ್ರಾಂಗ್ ಇರಲಿಲ್ಲ. ಊಟದಲ್ಲಿ ಉಪ್ಪಿನಕಾಯಿ ತರ ನೋಡೋರು ಜನ. ನಮ್ಮ ಜನ ಅಲ್ಲ, ಬಂಧು ಬಳಗ ಅಂತೀವಿ. ಅಣ್ಣ, ತಮ್ಮ, ಅತ್ತಿಗೆ, ಬಾವ ಇರ್ತಾರಲ್ಲ ನೆಂಟರು, ಅವರೇ ನಮ್ಗೆ ಹಿತಮಿತ್ರರು ಅಂತ. ಅವ್ರಿಗೆಲ್ಲ ಉತ್ತರ ಕೊಟ್ಟು ಹೋಗಲ್ಲ. ಹಾಗಾಗಿ ಭಗವಂತನ ಹತ್ರ ಕೇಳ್ಕೊಳ್ತೀನಿ, ಅಪ್ಪ ಅಟ್ಲೀಸ್ಟ್ ಒಂದು 80 ವರ್ಷ ಆದ್ರೂ ಆಯುಷ್ ಕೊಡು ಅಂತ. ಯಾಕಂದ್ರೆ ಸಿಕ್ಕಾಪಟ್ಟೆ ಅವಮಾನ ಕಂಡು ಹುಡುಗ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಅದೇ ಜಾಬ್ ಹೋಲ್ಡರ್ ಆಗಿ ಕೆಲಸ ಮಾಡ್ದೆ. ಮೊದಲ ವರ್ಷ ಪಾರ್ಟ್ ಟೈಮ್ ಅಲ್ಲಿ 80 ವರ್ಷ ದುಡ್ದೆ ಕಣ್ರಿ. ಒಂದು ಜಸ್ಟ್ ಯೂನಿಕಾರ್ನ್ ಅಂತ ಒಂದು ಬೈಕ್ ಇದೆ, ಜೈನ್ ಕಾಲೇಜಲ್ಲಿ ಪ್ರೋಗ್ರಾಮ್ ಆಗೋದು, ಯೂನಿಕಾರ್ನ್ ತಗೊಂಡೆ. ಸೊ ಅಲ್ಲಿ ಒಂದು ಕನಸು ಬರುತ್ತೆ ನನಗೆ, ಶಾರ್ಟ್ ಟೈಮ್ ಅಲ್ಲಿ 1 year ಆಫ್ ಸ್ಪಾನ್ ಟೈಮ್ ಅಲ್ಲಿ ನಾನು ಒಂದು ಬೈಕ್ ತಗೊಳಕ್ ಆಗತ್ತೆ. ವೈಕಂಡು ಅಲ್ಲಿ ಆಲ್ರೆಡಿ ಕಾರ್ ಹಚ್ಚಿ ಬಂದು ಮಾತಾಡೋರು, ದೂರದ ಊರುಗಳಿಂದ ಬರೋರು, ಅವಾಗ ದಿಲ್ಲಿ, ಮುಂಬೈ ಅಥವಾ ಮಹಾನಗರಗಳಿಂದ. ಅವ್ರು ಹೇಳೋರು, ನಮ್ಮ ಹತ್ರ ಈ ಕಾರ್ ಇದೆ, ಆ ಕಾರ್, ನನಗೂ ಆಸೆ ಏನಾದ್ರು ಮಾಡಬೇಕು ಅಂತ. ಸೆಕೆಂಡ್ ಇಯರ್ ಜಾಬ್ ಬಿಡ್ತೀನಿ, ಫುಲ್ ಟೈಮರ್ ಆಗ್ತೀನಿ, ಡೇ 1 ಇಂದ ಕೆಲಸ ಮಾಡ್ತೀನಿ. ಅದ್ರ ಪ್ರತಿಫಲ ಒಂದು ಕಂಟ್ರಿಗೂ ಹೋಗಿ ಬಂದೆ, ಥೈಲ್ಯಾಂಡ್ಗೆ. ಅದ್ರ ನಂತರ ಒಂದು ಆಸೆ ಚಿಗುರುತ್ತೆ, ನಾನು ಕಾರ್ ಅಂತ ತುಂಬಾ ಕಾರ್ಗಳು ಟ್ರೈ ಮಾಡ್ತೀನಿ, ಹ್ಯಾಚ್ ಬ್ಯಾಕ್ಗಳು ಲೈಕ್ ಸೆಲಾರಿಯೋ ಅಂತೆ, ಕ್ವಿಡ್ ಅಂತೆ. ಬಟ್ ದುರದೃಷ್ಟ ಏನಂದ್ರೆ ಬ್ಯಾಕ್ ಪೇನ್ ಇರೋದ್ರಿಂದ ಕಾರ್ ಕೂರಕ್ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಮನೇಲಿ ಕಾರ್ ಇಲ್ಲ, ಸೈಕಲ್ ಇರಲಿಲ್ಲ. ಫಸ್ಟ್ ಟೈಮ್ ಕಾರ್ ಕೂರೋರಿಗೆ ಫೀಲಿಂಗ್ಸ್ ಆಗುತ್ತೆ, ಕೂರಕ್ ಆಗಲ್ಲ. ಬಟ್ ಅನ್ಫಾರ್ಚುನೇಟ್ ಟೀಮ್ ಲೀಡರ್ಸ್, ಪ್ರವೀಣ್ ಸರ್ ಅವರೆಲ್ಲ ಬೇಡ, ಟ್ರೈ ಮಾಡಿ ದೊಡ್ಡ ಕಾರ್ಗೆ ಹೋಗಿ ಅಂತ. ದೊಡ್ಡ ಕಾರ್ ಅಂದ್ರೆ ವರ್ಣ. ಈ ಬಿಸ್ನೆಸ್ ಪವರ್ 3rd ಇಯರ್ ನಾನು ವರ್ಣ ತಗೊಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಹೆಮ್ಮೆ ಆಗುತ್ತೆ. ನಾನು ಕೆಲಸ ಮಾಡ್ತಿದ್ನಲ್ಲ, ಆ ಕಂಪನಿ ಮಾಲೀಕನ ಹತ್ರ ವರ್ಣ ಇತ್ತು, ನನ್ನ ಹತ್ರ ವರ್ಣ. ಒಂದು ನಿರ್ಧಾರ ನೋಡಿ, 3rd ಇಯರ್ ಒಂದು 9 lakhs ಆಫ್ ಇನ್ಕಮ್ ಮಾಡಿರ್ತೀನಿ. ಮಲೇಷಿಯಾ ಕಂಟ್ರಿಗೆ ಹೋಗಿ ಬರ್ತೀನಿ ಸಂಸ್ಥೆಯಿಂದ. ಅಗೈನ್ 4th ಇಯರ್ ಇಮ್ಯಾಜಿನೇಷನ್ ಮೇಲಿದ್ದು. ಈಗ ಗಂಗಾಧರ್ ಸರ್ ಮಾತಾಡ್ತಿದ್ರು, ಅವ್ರು ನೀವೆಲ್ಲ ಅನ್ಕೋಬಹುದು ಆ ವ್ಯಕ್ತಿಗೆ ಏನೋ ಲೋಪ ಇದೆ, ವೀಕ್ನೆಸ್ ಅಲ್ಲ, ಅದೇ ಸ್ಟ್ರೆಂತ್ ಕಂಡ್ರಿ ಅವ್ರಿಗೆ, ಅದೇ ಸ್ಟ್ರೆಂತ್ ಅವ್ರಿಗೆ. ಆ ರ್ಯಾಂಕ್ ಅಲ್ಲಿ ನಾನು 1,25,00,000 ಮನೆ ತಗೊಳ್ತೀನಿ ಕಂಡ್ರಿ. ನ್ಯಾಷನಲ್ ಟೀಮ್ ಕೊಟ್ಟರೆ 24 lakhs ಇರ್ತೀನಿ. ಒಂದು 2020 ಕೋವಿಡ್ 12 days ಬಿಫೋರ್ ಗ್ರೂಪ್ ರೇಷ್ ಆಗುತ್ತೆ. ಎಷ್ಟೋ ಜನಕ್ಕೆ ನಂಬಲಿಕ್ಕೆ ಆಗ್ತಿಲ್ಲ. ಜನ ಅಂದ್ರೆ ಜನಸಾಮಾನ್ಯರೆಲ್ಲ ಬಂಧು ಬಳಗ. ಸೂರಿ ಮನೆ ತಗೊಳ್ಳೋಣ, ಎಷ್ಟು 1 ಕಾಲ್ ಕೊಟ್ಟಿನ ಮೆಂಟ್ಲ ನೀವು ನಿಜಾನ ಅಂತ ಅನ್ನೋದು ಅಂತ ಪರಿಸ್ಥಿತಿ. ಯಾಕಂದ್ರೆ ನೋಡಿ ಜನ ಹೆಂಗೆ ಗೆದ್ರು ಓದ್ತಲ್ಲ, ಸೋತ್ರು ಓದ್ತಲ್ಲ, ಹೊರಗಡೆ ಸಮಾಜ ಹೆಸರು ಆ ತರ ಪರಿಸ್ಥಿತಿ. ಬಟ್ 4th ಇಯರ್ ಆಯ್ತು. ಈಗ ನಿಮ್ ಮುಂದೆ ನಾನು ಹೇಳಿದೆ 106 ತಿಂಗಳು ಪ್ರಯಾಣ ಅಂತ. ಹಾರ್ಡ್ಲಿ 8 years ಕಂಪ್ಲೀಟ್ ಮಾಡಿದೀನಿ ಕಂಡ್ರಿ. 9 ವರ್ಷದ ಕೂಸಿ CTC ಆಗಿದ್ದೀನಿ. ಆವರೇಜ್ 2,000 rupees 2 lakhs ಪರ್ ಮಂತ್ ಮಾಡ್ತೀನಿ. ಟೋಟಲ್ ನಾನು ನೆಟ್ ಅರ್ನಿಂಗ್ ತಗೊಂಡು 95 lakhs ನೋಡುದು. ಎಷ್ಟು? ಹಲೋ, ನೆಟ್ 95 lakhs. ನೆಟ್ ವರ್ತ್ ಬಗ್ಗೆ ಯಾರಾದ್ರೂ ಹೇಳ್ಬೋದಾ ನೀವು? ನಿಮ್ ನೆಟ್ ವರ್ತ್, ವಾಟ್ ಈಸ್ ಯುವರ್ ನೆಟ್ ವರ್ತ್? ನಾನು ಹೇಳ್ಬೋದಾ? ನಾನು ಅರ್ಹನಲ್ಲ. 8 ವರ್ಷದಿಂದ ನನ್ನ ನೆಟ್ ವರ್ತ್ ಯೋಗ್ಯತೆನೂ ಯೋಗ ಇರಲಿಲ್ಲ ನನಗೆ ಹೇಳ್ಕೊಳ್ಳಿಕ್ಕೆ. ಯಾಕಂದ್ರೆ ಆಮೇಲೆ ಜಾಬ್ ಹೋಲ್ಡರ್. ಬಟ್ ಇವತ್ತು ನೆಟ್ ವರ್ತ್ ಬಗ್ಗೆ ಮಾತಾಡ್ಬೇಕು ಅಂತೀನಿ. ಇರೋದ್ರಲ್ಲಿ ಹೆಮ್ಮೆ ಕಣ್ರಿ. ಒಂದು 50 ರೂಪಾಯಿ ಇಟ್ಕೊಂಡು ಊರಿಂದ ಬಂದ ಹುಡುಗ SN ಬಸ್ಸಲ್ಲಿ ಹಿಂದೂಪುರ 2 ಗಂಟೆ SN ಹತ್ತು ಬಂದ ಹುಡುಗ. ಆ ದಿನದಲ್ಲಿ ಮರೆಯಲ್ಲ. ನಾವು ಮೊದಲನೇ ಸ್ಟೆಪ್ ಇದೆಯಲ್ಲ, ಯಾವತ್ತೂ ಮರೆಯಲ್ಲ. ಎಷ್ಟು ಮೆಟ್ಲತ್ತೀನಿ ಯಾವುದನ್ನೂ ಮರೆದಿಲ್ಲ. ಹೇಗಿದ್ದೆ, ಎಲ್ಲಿ ಮಲಗ್ತಿದ್ದೆ ಫುಟ್ಪಾತ್ ಅಲ್ಲಿ, ಅದನ್ನೂ ಮರೆಯಲ್ಲ. ನಾನು ಬಹುಮತಂತ್ರ ಅವರ ಎಕ್ಸ್ಪೀರಿಯನ್ಸ್ ಇವತ್ತು ಮಾತಾಡ್ತೀನಿ. ಯಾಕಂದ್ರೆ ಹಳೆದು ಮರಿಬಾರ್ದು. ಹೆಸರು ಅವತ್ತು ಆ ತರ ಬಂದ ಹುಡುಗ ಇವತ್ತು ನೆಟ್ವರ್ಕ್ ಬಗ್ಗೆ ಮಾತಾಡೋ ಯೋಗ್ಯತೆ ಯೋಗ ಇದೆ ಅಂದ್ರೆ ಅವಕಾಶ ಕೊಟ್ಟವರು ಸಂಸ್ಥೆ ಅಂತ ಗ್ರೇಟ್ನೆಸ್ ಆಗುತ್ತೆ. ನನ್ನ ನೆಟ್ವರ್ಕ್ 3 CR ಗಿದ್ದೀನಿ. 3 ಕೋಟಿಗೆ ಹಾನೆಸ್ಟ್ಲಿ ಹೇಳ್ತಾ ಇರೋದು. ನೋಡೋ ದೃಷ್ಟಿಯಲ್ಲಿ ದೃಶ್ಯ ಇದೆ, ದೃಷ್ಟಿ ಬದಲಾಯಿಸಿ ನೋಡು ದೃಶ್ಯ ಬದಲಾಗಿತ್ತು ಅಂತ ಅಂತಾರೆ. ಹೆಸರು ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಯಾಕಂದ್ರೆ ಮನಿ ಇರಲಿಲ್ಲ ನನ್ನ ಹತ್ರ. ಮನಸ್ಥಿತಿ ಬದಲಾಯಿಸಿದೆ. ಮೈಲೈಫ್ ತಗೊಂಡೆ, ಸ್ನೇಹಿತ ಕೊಟ್ಟ ಅವಕಾಶ ನೀಡಿದೆ, ವರ್ಕ್ ಮಾಡಿದೆ, ಟೀಮ್ ಕಟ್ಟಿದೆ. ಹಳ್ಳ ಎಡಗಡೆ ನೀರು ಅಂತೀವಿ. ಎಸ್, ಇಲ್ಲಿ ಕೂಡ ಅಷ್ಟೇ. ಜನ ಸಮೂಹ ಬಂತು, ದುಡ್ಡಿಂದೆ ಹೋಗ್ಲಿಲ್ಲ, ಜನದಿಂದ ಹೋದೆ. ಜನಕ್ಕೆ ಅವಕಾಶ ಕೊಟ್ಟೆ, ಅರ್ಥ ಮಾಡಿಸ್ಲಿ. ತಂಡ ಬಂತು, ಟೀಮ್ ವರ್ಕ್ ಆಯ್ತು, ದುಡ್ಡು ಬಂತು. ಇಲ್ಲೂ ಅಷ್ಟೇ 48,000 ಆರಂಭ ಮಾಡಿದೆ. ಬಂಡವಾಳ ಹಾಕಲಿಲ್ಲ ನಾನು. 55,000 ವಸ್ತು ಕೊಟ್ಟರು. 4 ಕಂಟ್ರಿ ಹೋಗಿ ಬಂದಿದ್ದೀನಿ ಸಂಸ್ಥೆಯಲ್ಲಿ. ಬಿಂದಾಸ್ ಲೈಫ್. ನಾನು ಸ್ವಂತ ಮನೆಯಲ್ಲಿ ಇದ್ದೀನಿ. 16 ಲಕ್ಷ ಕಾರ್ ಲೋನ್ ಮಾಡ್ತೀನಿ. ಮಕ್ಕಳಿಗೆ ಬೆಸ್ಟ್ ಎಜುಕೇಶನ್ ಕೊಡ್ತೀನಿ. ಮಗ ಔಟ್ಪುಟ್ ಆಗಿ ಡಿಗ್ರಿ ಮುಗಿಸಿ ಜಾಬ್ ಮಾಡ್ತಿದ್ದಾನೆ. ಮಗಳು BA ಫಾರ್ಮಾ 2nd ಇಯರ್ ಓದ್ತಿದ್ದಾಳೆ. ಎಷ್ಟೆಲ್ಲ ಕೊಟ್ಟಿದೆ ಕಣ್ರಿ. ನೋಡೋ ದೃಷ್ಟಿ ಸಣ್ಣದ ಕಣ್ರಿ. ಕಂಪನಿ ಸಣ್ಣದಲ್ಲ, ಕೋಟ್ಯಾಧಿಪತಿಗಳನ್ನು ಸೃಷ್ಟಿ ಮಾಡೋ ಕಂಪನಿ ಅಂತ ಹೇಳಿದ್ರೆ ಈ ಸಂಸ್ಥೆಗೆ ಅಷ್ಟು ಪವರ್ ಇದೆ ಕಣ್ರಿ. ಎಷ್ಟೋ ಜನ ರೈತಾಪಿ ಜನಾಂಗದ ಮಕ್ಕಳನ್ನ ಕೋಟ್ಯಾಧಿಪತಿಗಳನ್ನಾಗಿ ಮಾಡಾಕಿರುವಂತ ಕಂಪನಿ. ಹಾಗಾಗಿ ಒಂದು ಬದಲಾವಣೆ ನಿಮಗೂ ಸಿಗಲಿ, ನಿಮ್ಗೆ ಭಗವಂತ ಹರಿಸ್ಲಿ.
ಅಪ್ಪ ಜಗನ್ಮಾತೆ ನಿಮ್ಮನ್ನೆಲ್ಲ ಆರಿಸಲಿ, ಯೂನಿವರ್ಸ್ ಬ್ಲೆಸ್ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಹೆಸರಿಗೂ ಧನ್ಯವಾದ ಹೇಳ್ತಾ ನನಗೆ ಅವಕಾಶ ಕೊಡ್ತಾ ಪ್ರವೀಣ್ ಸರ್ಗೂ ವಂದಿಸ್ತಾ, ನಾನು ಮೆಂಟರ್ಶಿಪ್ ಮಾಡ್ತಿರೋ ಮಿಸ್ಟರ್ ವೈ ವಿ ರವೀಂದ್ರ ಸರ್, ರಾಜು ಜನ್ಮಶೆಟ್ಟಿ ಅವ್ರಿಗೂ ವಂದಿಸ್ತಾ, ಸಂಸ್ಥೆಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಗಿಸಿ. ಥ್ಯಾಂಕ್ ಯು.